ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಳೆಗಾಲ ಪ್ರಾರಂಭ ಆಯಿತು ಅಂತಿದ್ದ ಹಾಗೆ ಪ್ರವಾಹದ ಭೀತಿ ಶುರುವಾಗುತ್ತೆ. ಒಂದರ್ಥದಲ್ಲಿ ದಕ್ಷಿಣ ಭಾರತದಲ್ಲಿನ ಪ್ರವಾಹದ ತೀವ್ರತೆ ಉತ್ತರ ಭಾರತಕ್ಕೆ ಹೋಲಿಸ್ಕೊಂಡ್ರೆ ಕಡಿಮೆನೆ. ಹಾಗಿದ್ರೂ ಕೂಡ ದಕ್ಷಿಣದಲ್ಲಿ ಕಳೆದ 2 ವರ್ಷಗಳಿಂದ ಪ್ರವಾಹದ ರುದ್ರ ಪ್ರತಾಪ ಮುಂದುವರಿತಲೇ ಇದೆ. ಆದರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ದಕ್ಷಿಣದಲ್ಲಿ ಈ ಬಾರಿ ಅಂಥ ಸಮಸ್ಯೆ ಏನು ಕಂಡುಬಂದಿಲ್ಲ, ಬರೋದೂ ಬೇಡ. ಇನ್ನು ಈಶಾನ್ಯ ಭಾರತ, ಅದರಲ್ಲೂ ಅಸ್ಸಾಂ ಎಂದಿನ ಹಾಗೆ ಪ್ರವಾಹದ ಹೊಡೆತಕ್ಕೆ ಸಿಕ್ಕಿದೆ. ಗುವಾಹತಿ ಕೂಡ ತೀವ್ರ ಸಮಸ್ಯೆಗೆ ಗುರಿಯಾಗಿದೆ. ಅಲ್ಲಿನ ಕಾಜಿರಂಗ ಮೃಗಾಲಯದಲ್ಲಿನ ಪ್ರಾಣಿಗಳು ನೀರಿನಿಂದ ಸಮಸ್ಯೆಗೀಡಾಗಿವೆ. ಗೆಳೆಯರೆ, ಈ ನಗರವನ್ನು ಬಟ್ಟಲಿಗೆ ಹೋಲಿಸಲಾಗತ್ತೆ. ಯಾಕೆಂದರೆ ಒಮ್ಮೆ ಪ್ರವಾಹ ಬಂದರೆ ಇಲ್ಲಿ ನೀರಿನದ್ದೇ ಸಾಮ್ರಾಜ್ಯ. ಇಷ್ಟಲ್ಲದೆ 7 ವರ್ಷಗಳಿಂದ ಸತತವಾಗಿ ನಗರ ಪ್ರವಾಹಕ್ಕೆ ತುತ್ತಾಗ್ತಾ ಇದ್ರೂ ಕೂಡ ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಯಾವ ಸರ್ಕಾರವೂ ಪ್ರಯತ್ನ ಪಟ್ಟಿಲ್ಲ ಅನ್ನೋದು ಇಲ್ಲಿನ ಜನರ ಆರೋಪ ಮತ್ತು ಅಭಿಪ್ರಾಯ ಕೂಡ. ಇಲ್ಲಿ ಇಂಥದ್ದೊಂದು ಭಯಾನಕ ಪ್ರವಾಹವನ್ನು ಉಂಟು ಮಾಡ್ತಾ ಇರೋದು ಬ್ರಹ್ಮಪುತ್ರ ನದಿ. ಸ್ನೇಹಿತರೆ, ನಿಮಗೆ ಭಾರತದ ಬಹುತೇಕ ಎಲ್ಲ ಪ್ರಮುಖ ನದಿಗಳ ಬಗ್ಗೆನೂ ನಾನು ಈ ಹಿಂದೆ ಮಾಹಿತಿ ಕೊಟ್ಟಿದ್ದೆ. ಆ ಸಂಚಿಕೆಯಲ್ಲಿ ಬ್ರಹ್ಮಪುತ್ರದ ಬಗ್ಗೆ ಹೇಳೋದಕ್ಕೆ ಸಾಧ್ಯವಾಗಿರಲಿಲ್ಲ. ಹಾಗಾದರೆ ಈ ಬ್ರಹ್ಮಪುತ್ರನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ, ಹೀಗೆ ಭರತಖಂಡದ 7 ನದಿಗಳನ್ನು ವರ್ಣಿಸಲಾಗಿದೆ. ಆದರೆ ಆ 7 ನದಿಗಳ ಪಟ್ಟಿಯಲ್ಲಿ ಎಲ್ಲೂ ಕೂಡ ಈ ಬ್ರಹ್ಮಪುತ್ರನ ಬಗ್ಗೆ ಉಲ್ಲೇಖವೇ ಇಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ನದಿಗೆ ತಾಯಿಯ ಸ್ಥಾನ ಇದೆ. ನದಿ ಹೆಣ್ಣು, ಅದಕ್ಕೆ ನಾವು ಸ್ತ್ರೀ ರೂಪವನ್ನು ಕೊಟ್ಟಿದ್ದೀವಿ. ನದಿ ಸಮುದ್ರ ರಾಜನಲ್ಲಿ ಸೇರುತ್ತೆ ಅಂತ ಹೇಳ್ತೀವಿ. ಆದರೆ ಈ ಬ್ರಹ್ಮಪುತ್ರ ಮಾತ್ರ ವಿಶಿಷ್ಟ. ಅವನನ್ನು ಗಂಡು ಮಗನ ಥರ ನೋಡ್ತಾರೆ. ಅದು ಗಂಡು ನದಿ. ಇವತ್ತು ಹಿಂದೂ, ಬೌದ್ಧ, ಜೈನ ಸೇರಿದಂತೆ ಸಾಕಷ್ಟು ಮಂದಿಯ ಪಾಲಿಗೆ ಪವಿತ್ರ ತೀರ್ಥ ಅನ್ನಿಸ್ಕೊಂಡಿದೆ ಬ್ರಹ್ಮಪುತ್ರ. ಈ ನದಿಯನ್ನು ಹಿಂದೆ ಲೌಹಿತ್ಯ ಅಂತ ಕರೆಯಲಾಗ್ತಾ ಇತ್ತು. ಟಿಬೆಟ್ನ ಶಮಾಯಾಂಗ್ಡುಂಗ್ ಗ್ಲೇಷಿಯರ್ನಲ್ಲಿ ಹುಟ್ಟುವ ಈ ನದಿ ಕೆಂಪು ಹಾಗೂ ಹಳದಿ ನೆಲದಲ್ಲಿ ಹರಿದು ಸಮುದ್ರಕ್ಕೆ ಸೇರುವಾಗ ಕೆಂಬಣ್ಣಕ್ಕೆ ತಿರುಗೋದ್ರಿಂದ ಇದನ್ನು ಕೆಂಪು ನದಿ ಅಂತ ಕೂಡ ಕರೀತಾರೆ. ಇನ್ನು ಕಾಳಿ ಪುರಾಣದಲ್ಲಿನ ಉಲ್ಲೇಖದಂತೆ ಪರಶುರಾಮ ಮಾತೃಹತ್ಯಾ ದೋಷದ ನಿವಾರಣೆಗಾಗಿ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡ್ತಾ ಬ್ರಹ್ಮಕುಂಡದಲ್ಲಿ ಕೂಡ ಮಿಂದು, ಅಂದರೆ ಗಂಡು ಕೊಡಲೆಯನ್ನು ಆ ನೀರಲ್ಲಿ ತೊಳೆದನಂತೆ. ಆ ನಂತರ ಆ ಕುಂಡದ ನೀರು ಜನರಿಗೆ ಸಿಗಲಿ ಅನ್ನೋ ಕಾರಣಕ್ಕೆ ಅದರ ಕಟ್ಟೆಯನ್ನು ಒಡೆದು ಅದು ಹರಿಯೋದಕ್ಕೆ ಅನುಕೂಲ ಮಾಡಿಕೊಟ್ಟನಂತೆ. ಹೀಗೆ ಬ್ರಹ್ಮಕುಂಡದಿಂದ ಹುಟ್ಟಿದ ಈ ನದಿಯನ್ನು ಬ್ರಹ್ಮಪುತ್ರ ಅಂತ ಕರೆಯಲಾಯಿತು ಅಂತ ಹೇಳುತ್ತೆ ಕಾಳಿ ಪುರಾಣ. ಇನ್ನು ಮಹಾಭಾರತದಲ್ಲಿ, ಕಾಳಿದಾಸನ ರಘುವಂಶದಲ್ಲಿ, ಕಲ್ಹಣನ ರಾಜತರಂಗಿಣಿಯಲ್ಲಿ ಹಾಗೂ ಕೆಲ ಶಾಸನಗಳ ಉಲ್ಲೇಖದಲ್ಲಿ ಕೂಡ ಈ ನದಿಯನ್ನು ಲೌಹಿತ್ಯ ಅಂದರೆ ಕೆಂಪು ನದಿಯಾಗಿ ವರ್ಣಿಸಲಾಗಿದೆ. ಕೈಲಾಸ ಹಾಗೂ ಗಂಧಮಾದನ ಪರ್ವತಗಳ ಸಮೀಪ ಮಾನಸ ಸರೋವರಕ್ಕೆ ಹತ್ತಿರದಲ್ಲಿ ಬ್ರಹ್ಮಪುತ್ರ ಉಗಮಗೊಳ್ಳುತ್ತೆ ಅಂತ ನಮ್ಮ ಪುರಾಣಗಳು ಹೇಳುತ್ತವೆ. ಈಗ ಈ ನದಿಯ ಉಗಮ ಸ್ಥಾನ ಟಿಬೆಟ್ನಲ್ಲಿದ್ದು ಆ ಪ್ರದೇಶವನ್ನು ಚೀನಾ ಆಕ್ರಮಿಸಿಕೊಂಡಿರೋದ್ರಿಂದ ಈ ನದಿ ಟಿಬೆಟ್ನಲ್ಲಿ ಹರಿದು ಅರುಣಾಚಲ ಪ್ರದೇಶದಲ್ಲಿ ಭಾರತವನ್ನು ಪ್ರವೇಶಿಸುತ್ತೆ. ಆ ನಂತರದಲ್ಲಿ ಅದು ಅಸ್ಸಾಂನ ಪ್ರವೇಶ ಮಾಡಿ ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಡುತ್ತೆ. ಟಿಬೆಟಲ್ಲಿ ಇದನ್ನು ಯಾಲಾರ್ ಸಂಗ್ಫೋ ಅಂತ ಕರೀತಾರೆ. ಅರುಣಾಚಲದಲ್ಲಿ ಇದನ್ನು ಸಿಯಾಂಗ್ ಹಾಗೂ ದ್ವಿಯಾಂಗ್ ನದಿ ಅಂತ ಕರೀತಾರೆ. ಅದು ಅಸ್ಸಾಂಗೆ ಬಂದ ನಂತರ ಬ್ರಹ್ಮಪುತ್ರ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆಯೇ ಅಸ್ಸಾಮಲ್ಲಿ ನದಿಯನ್ನು ಲೋಹಿತ್ ಅಂತ ಕೂಡ ಕರೀತಾರೆ. ಇದು ಲೌಹಿತ್ಯದ ಅಪಭ್ರಂಶ. ಇನ್ನು ಬ್ರಹ್ಮಪುತ್ರ ಜಗತ್ತಿನ 15ನೇ ಅತಿ ಉದ್ದದ ನದಿ ಅನ್ನೋ ಕೀರ್ತಿಗೆ ಭಾಜನವಾಗುವುದರ ಜೊತೆಗೆ ಸಮುದ್ರಕ್ಕೆ ನೀರನ್ನು ಹೆಚ್ಚು ತಲುಪಿಸುವ ನದಿಗಳ ಪೈಕಿ 9ನೇ ಸ್ಥಾನದಲ್ಲಿದೆ. ಈ ಬ್ರಹ್ಮಪುತ್ರ ಬಾಂಗ್ಲಾದೇಶವನ್ನು ಪ್ರವೇಶಿಸಿದ ನಂತರ ತೀಸ್ತಾ ನದಿ ಇದಕ್ಕೆ ಸೇರಿಕೊಳ್ಳುತ್ತೆ. ಆ ನಂತರ ಈ ನದಿಯನ್ನು ಜಮುನಾ ಅಂತ ಕರೀತಾರೆ. ಅದಾದ ಬಳಿಕ ಬ್ರಹ್ಮಪುತ್ರ ಗಂಗಾ ನದಿಯ ಜೊತೆಗೆ ಸೇರಿ ಪದ್ಮಾ ನದಿಯಾಗಿ ಬದಲಾಗುತ್ತೆ. ಅದಾದ ಮೇಲೆ ಮೇಘನಾ ನದಿ ಅನ್ನೋ ಹೆಸರನ್ನು ಪಡೆಯೋ ಬ್ರಹ್ಮಪುತ್ರ ಬಂಗಾಳ ಕೊಳ್ಳಿಯನ್ನು ಸೇರುತ್ತೆ. ಈ ನದಿ ಸುಮಾರು 3969 ಕಿಲೋಮೀಟರ್ಗಳಷ್ಟು ದೂರ ಹರಿಯುತ್ತೆ. ಅಲ್ಲದೆ ಇದು ಎಷ್ಟು ಭಯಾನಕ ಅಂದರೆ ಈ ನದಿಯ ಆಳ ಸರಾಸರಿ 38 ಮೀಟರ್ಗಳು ಅಂತ ಹೇಳ್ತಾರೆ. ಕೆಲವು ಕಡೆಗಳಂತೂ ಇದರ ಆಳ 120 ಮೀಟರ್ವರೆಗೆ ಇರುತ್ತೆ. ಈ ನದಿಯ ವ್ಯಾಪ್ತಿಯಲ್ಲಿರುವ ಕಾಂಚನಜುಂಗ್ ಅನ್ನೋ ಪರ್ವತ ಅತಿ ಹೆಚ್ಚು ಎತ್ತರದ ಪರ್ವತ ಅಂತ ಗುರುತಿಸಿಕೊಂಡಿದೆ. ಇನ್ನು ಬ್ರಹ್ಮಪುತ್ರ ಹಿಮಾಲಯದ ಗ್ಲೇಷಿಯರ್ನಿಂದ ಸೃಷ್ಟಿಯಾಗಿ ಅರುಣಾಚಲಕ್ಕೆ ಬರೋಷ್ಟರಲ್ಲಿ ಸಾಕಷ್ಟು ಉಪನದಿಗಳು ಇದರ ಜೊತೆಗೆ ಸೇರುತ್ತವೆ. ಹಾಗೆಯೇ ಭಾರತದಲ್ಲಿ ಕೂಡ ಈ ನದಿಗೆ ಹಲವಾರು ಉಪನದಿಗಳಿವೆ.
ಈ ನದಿ ಹಾಗೂ ಅದರ ಉಪನದಿಗಳು ಭಾರತದಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಹರಿಯೋದ್ರಿಂದ ಇದರ ರಭಸ ತುಂಬಾನೇ ಹೆಚ್ಚಿರುತ್ತೆ. ಹಾಗೆಯೇ ಇದರಲ್ಲಿ ಹರಿಯೋ ನೀರಿನ ಪ್ರಮಾಣ ಕೂಡ ಹೆಚ್ಚು. ಈ ನದಿಯ ಪ್ರವಾಹ ಹೇಗಿರುತ್ತೆ ಅನ್ನೋದಕ್ಕೆ ಚಿಕ್ಕ ಉದಾಹರಣೆಯೊಂದನ್ನು ನಾವು ನೋಡೋದಾದರೆ 1998ರಲ್ಲಿ ಬಾಂಗ್ಲಾದೇಶದಲ್ಲಿ ಬಂದ ಪ್ರವಾಹದಿಂದಾಗಿ ಆ ದೇಶದ 70% ಭೂಮಿಯನ್ನು ಬ್ರಹ್ಮಪುತ್ರ ಆವರಿಸಿಕೊಂಡು ಬಿಟ್ಟಿತ್ತು. ಹೀಗಾಗಿ ಸುಮಾರು 31 ಮಿಲಿಯನ್ಗೂ ಹೆಚ್ಚು ಜನ ಮನೆ ಮಠಗಳನ್ನು ಕಳ್ಕೊಂಡಿದ್ರು. ಅಷ್ಟು ಭಯಾನಕವಾಗಿತ್ತು ಈ ನದಿಯ ಪ್ರವಾಹ. ವರ್ಷದಲ್ಲಿ ಏನಿಲ್ಲ ಅಂದರೂ 500 ಜೀವಗಳನ್ನು ಬಾಂಗ್ಲಾ ಒಂದರಲ್ಲೇ ಬಲಿ ಪಡೆಯುತ್ತೆ ಬ್ರಹ್ಮಪುತ್ರ ನದಿಯ ಪ್ರವಾಹ. ಅಷ್ಟೇ ಅಲ್ಲ, ಈ ನದಿಲಿ ಪ್ರವಾಹ ಅನ್ನೋದು ಎಷ್ಟರ ಮಟ್ಟಿಗೆ ಪ್ರಕೃತಿಯಲ್ಲಿ ಬದಲಾವಣೆಯನ್ನು ತರುತ್ತೆ ಅಂದರೆ ನದಿ ತನ್ನ ಪಥವನ್ನು ಬದಲಿಸಿ ಬಿಡುವಷ್ಟು ಪ್ರವಾಹ ಉಂಟು ಮಾಡುತ್ತೆ. ಇದಕ್ಕೆ ಸ್ಪಷ್ಟ ಉದಾಹರಣೆಯನ್ನು ಬಾಂಗ್ಲಾದೇಶದಲ್ಲಿ ನೋಡಬಹುದು. ಅಲ್ಲಿ 1800ಕ್ಕೂ ಮೊದಲು ಹರಿಯುತ್ತಿದ್ದ ನದಿಗೂ ಈಗ ಹರಿತಿರೋ ನದಿಯ ಸ್ಥಳಕ್ಕೂ ನಮಗೆ ಭಾರಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ನದಿ ತನ್ನ ಪಾತ್ರವನ್ನು ಬದಲಿಸಿಕೊಳ್ಳುತ್ತೆ. ಈ ನದಿ 3 ದೇಶಗಳಲ್ಲಿ ಹರಿಯೋದ್ರಿಂದ ಇದರ ಮೇಲೆ ಅಂತಾರಾಷ್ಟ್ರೀಯ ನದಿ ಒಪ್ಪಂದಗಳಿವೆ. ಸಾಮಾನ್ಯ ಅನ್ನೋ ಹಾಗೆ ಈ ನದಿಯ ಒಪ್ಪಂದಗಳನ್ನು ಮುರಿಯೋದಕ್ಕೆ ಚೀನಾ ಸರ್ವಥಾ ಪ್ರಯತ್ನಗಳನ್ನು ಮಾಡ್ತಲೇ ಇರುತ್ತೆ. ಬ್ರಹ್ಮಪುತ್ರ ನದಿಯ ಗ್ರೇಟ್ ಬೆಂಡ್ ಅಂದರೆ ನದಿ ಪೂರ್ವ ದಿಕ್ಕಿನಿಂದ ದಕ್ಷಿಣಕ್ಕೆ ತಿರುಗುತ್ತಲ್ಲ ಟಿಬೆಟ್ನ ಪ್ರದೇಶದಲ್ಲಿ, ಅಲ್ಲೊಂದು ಡ್ಯಾಮನ್ನು ಕಟ್ಟೋದಕ್ಕೆ ಚೀನಾ ನಿರ್ಧರಿಸಿತ್ತು. ಆ ಡ್ಯಾಮ್ ಕಟ್ಟಿ ಬ್ರಹ್ಮಪುತ್ರ ನದಿ ನೀರನ್ನು ಉತ್ತರಕ್ಕೆ ಹರಿಸ್ಕೊಳ್ಳೋ ಪ್ಲಾನ್ ಚೀನಾದ್ದು. ಆದರೆ ಅಲ್ಲಿನ ಸಾಕಷ್ಟು ನೀರಾವರಿ ತಜ್ಞರು ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದರು ಮತ್ತು ಹಾಗೇನಾದರೂ ಮಾಡೋದಕ್ಕೆ ಹೋದರೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗಿ ಬರಬಹುದು ಅನ್ನೋದು ಅವರ ವಾದ ಆಗಿತ್ತು. ಯಾಕೆಂದರೆ ಬ್ರಹ್ಮಪುತ್ರ ನದಿಗೆ ಅಂಥದ್ದೊಂದು ಶಕ್ತಿ ಇದೆ. ಅದರ ನೀರಿನ ಹರಿವನ್ನು ಕಂಪ್ಲೀಟಾಗಿ ತಿರುಗಿಸೋದಕ್ಕೆ ಹೋದರೆ ಅನಾಹುತ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ ಮೇಲೆ ಚೀನಾ ಸುಮ್ಮನಾಯಿತು. ಆದರೆ 2010ರಲ್ಲಿ ಜಮ್ಮು ಡ್ಯಾಮ್ ಕಟ್ಟೋದಕ್ಕೆ ಚೀನಾ ಮುಂದಾಯಿತು. ಭಾರತ ಅದಕ್ಕೆ ತನ್ನ ಪ್ರತಿಭಟನೆಯನ್ನು ದಾಖಲಿಸಿತು. ಬಾಂಗ್ಲಾ ಇದರ ಮೇಲೆ ಅಂತಾರಾಷ್ಟ್ರೀಯ ನೀರು ಪ್ರಾಧಿಕಾರದ ಕದ ತಟ್ಟಿತು. ಹಾಗಾಗಿ ಸದ್ಯಕ್ಕೆ ಈ ದೊಡ್ಡ ಪ್ರಾಜೆಕ್ಟ್ನಿಂದ ಚೀನಾ ಹಿಂದೆ ಸರಿದಿದೆ. ಆದರೂ ಈ ನದಿಯಲ್ಲಿ ಸಾಕಷ್ಟು ವಿದ್ಯುತ್ ಪ್ರಾಜೆಕ್ಟುಗಳನ್ನು ಚೀನಾ ಮಾಡ್ತಲೇ ಇದೆ. ಇದು ಯಾವತ್ತಿದ್ರೂ ಭಾರತ ಸೇರಿದ ಹಾಗೆ ಕೆಳಭಾಗದಲ್ಲಿ ನದಿಯ ಹರಿವಿರುವ ದೇಶಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಗೆಳೆಯರ ನದಿಯ ಆಸುಪಾಸಲ್ಲಿ ಹಾಗೂ ನದಿ ಸೃಷ್ಟಿಸಿರುವ ದ್ವೀಪಗಳಲ್ಲಿ ಸುಮಾರು 131 ಮಿಲಿಯನ್ ಜನ ನೆಲೆಸಿದ್ದಾರೆ. ಈ ನದಿನೇ ಅವರ ಬದುಕು. ಇಲ್ಲಿ ಪ್ರವಾಹ ಬರಲಿ, ಬರ ಬೀಳಲಿ, ಅವರು ಇದನ್ನೇ ನಂಬಿ ಬದುಕ್ತಾರೆ. ಬಾಂಗ್ಲಾದೇಶ ಅಂತೂ ಬ್ರಹ್ಮಪುತ್ರ ನದಿಯ ಆಧಾರದ ಮೇಲೆ ನಿಂತಿದೆ. ಹೀಗಾಗಿನೇ ಬ್ರಹ್ಮಪುತ್ರ ನದಿಗೆ ಇವತ್ತು ಇಷ್ಟೊಂದು ಮಹತ್ವ ಇರೋದು. ಭಾರತದಲ್ಲಿ ಗಂಗಾ ಯಮುನಾ ನದಿಗಳಿಗೆ ಹೋಲಿಸಿದರೆ ಈ ನದಿಯಿಂದ ಅತಿ ಹೆಚ್ಚು ಕೃಷಿ ಭೂಮಿಗೆ ನೀರಾವರಿ ಒದಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಈಶಾನ್ಯ ರಾಜ್ಯಗಳ ಭೂಮಿಯನ್ನು ಈ ನದಿ ತನ್ನ ನೀರಿನಿಂದ ತೋಯಿಸ್ತಾ ಇದೆ ಹಾಗೂ ಅಲ್ಲಿನ ರೈತರ ಬದುಕಿಗೆ ಬೆಳಕನ್ನು ಕೊಡ್ತಾ ಇದೆ. ಅದಲ್ಲದೆ ಈಶಾನ್ಯ ಭಾಗದ ಪ್ರಕೃತಿಯನ್ನು ರಕ್ಷಿಸೋ ನಿಟ್ಟಲ್ಲಿ ಹಾಗೂ ಅಲ್ಲಿನ ಜನರ ಬದುಕುಗಳನ್ನು ಕಟ್ಟಿಕೊಡೋ ನಿಟ್ಟಲ್ಲಿ ಬ್ರಹ್ಮಪುತ್ರ ನದಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಹಿಮಾಲಯದ ತಪ್ಪಲಲ್ಲಿ ಸ್ಫಟಿಕ ಶುಭ್ರವಾಗಿ ಹರಿಯುವ ನದಿ ಭಾರತವನ್ನು ಪ್ರವೇಶಿಸುವಾಗ ಹಾಲ್ನೊರೆಯಾಗಿ ಬದಲಾಗುತ್ತೆ. ಆ ನಂತರ ಬಂಗಾಳ ಕೊಲ್ಲಿಯನ್ನು ಸೇರೋ ಹೊತ್ತಿಗೆ ಕೆಂಪಾಗಿ ಕಾಣುವ ಬ್ರಹ್ಮಪುತ್ರ ಪ್ರಕೃತಿಯ ಜೀವ ವೈವಿಧ್ಯತೆಯನ್ನು ಉಳಿಸೋದ್ರಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಈಗಲೂ ಕೂಡ ಈ ನದಿ ಉಕ್ಕಿ ಹರಿತಾ ಇದ್ದು ಈಶಾನ್ಯ ಭಾರತ, ಅದರಲ್ಲೂ ಅಸ್ಸಾಂ ಮತ್ತು ಬಾಂಗ್ಲಾದೇಶಗಳು ಪ್ರವಾಹದಲ್ಲಿ ಮುಳುಗೋಗಿವೆ. ಅಲ್ಲಿನ ಜನಕ್ಕೆ ಇದು ಸಾಮಾನ್ಯ ಸಂಗತಿ. ಏನೇ ಆದರೂ ಬ್ರಹ್ಮಪುತ್ರ ಅನ್ನೋ ನದಿ ಭಾರತದಲ್ಲಿ ಹರಿಯುತ್ತೆ ಅನ್ನೋದೇ ನಮ್ಮ ಹೆಮ್ಮೆ. ಸ್ನೇಹಿತರೆ, ಇದು ಭಾರತದ ಪ್ರಮುಖ ನದಿಯ ಪುಟ್ಟ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.